Hello all, welcome back to my channel and welcome to another recipe video. ನಾನಿಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೈಸ್ ಬಾತ್ ಮಾಡಿದ್ದೆ. ಅದರ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ 2 ದೊಡ್ಡ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಹಾಗೆ 2 ಚಿಕ್ಕ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬೆಣ್ಣೆ ಇದ್ರೆ ಅದನ್ನ ಕೂಡ ಹಾಕೊಳ್ಬೋದು. ಅದ್ರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ನಾನು ಸ್ಪೈಸಸ್ ಹಾಕೊಳ್ತಾ ಇದ್ದೀನಿ. ಯಾವ್ಯಾವ್ದಿದೆ ಅದು ಹಾಕೊಳ್ಬೋದು. ಮೇನ್ಲಿ ಕಲ್ಲು ಹಾಕೊಳ್ಳಿ. ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಕಲ್ಲು ಫ್ಲೇವರ್ ಸಖತ್ ಅನಿಸುತ್ತೆ ಬಾತ್ ಅಥವಾ ಬಿರಿಯಾನಿ ಯಾವುದೇ ಆದ್ರೂ. ಆ್ಯಂಡ್ ಇದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಸೊಪ್ಪು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಮುಂದಿನ ವ್ಲಾಗ್ಗಳಲ್ಲಿ ಯಾವ್ಯಾವ ರೆಸಿಪಿ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಆ ವಿಡಿಯೋಸ್ನ ನಾನು ನೆಕ್ಸ್ಟ್ ರೆಸಿಪೀಸ್ನಲ್ಲಿ ತೋರಿಸ್ತೀನಿ. ನನ್ನ ವರ್ಷನ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ನೀವು ರೈಸ್ ಬಾತ್ ಹೀಗೆ ಮಾಡೋದಾ ಅಂತ ಕೂಡ ಕಮೆಂಟ್ ಮಾಡಿ. ಇಲ್ವಾ ಇದನ್ನು ಟ್ರೈ ಮಾಡಿ ಹೇಗಾಯಿತು ರೆಸಿಪಿ ಅಂತಲೂ ಹೇಳಿ. ಇದಕ್ಕೆ ನೋಡ್ಬೋದು ನೀವಿಲ್ಲಿ 2 ದೊಡ್ಡ ಸೈಜ್ನಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಅಂತ. ಇದು ಚೆನ್ನಾಗಿ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ ಇಷ್ಟಾದರೆ ಸಾಕು. ಇದಕ್ಕೆ ಈಗ 2 ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇದಕ್ಕೂ ಬೇಕಾದ್ರೆ ಉಪ್ಪು ಹಾಕ್ಕೊಳ್ಬೋದು ನೀವು, ಬೇಗ ಬೇಯುತ್ತೆ ಟೊಮೆಟೊ. ನಾನಿಲ್ಲಿ ಹಾಕ್ಕೊಂಡಿಲ್ಲ. ಇದು ಕೂಡ ಚೆನ್ನಾಗಿ ಬೆಂದ ಮೇಲೆ ನಾನು ಇದಕ್ಕೆ ತರಕಾರಿ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ್ಯಾವ ತರಕಾರಿ ಇತ್ತು ಅದು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಆಲೂಗೆಡ್ಡೆ, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವುದಿದೆ ಅದನ್ನು ನೀವು ಹಾಕ್ಕೊಳ್ಬೋದು. ಯಾವ್ದು ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ನೀರಲ್ಲಿ ನೆನೆಸಿಟ್ಟಿದ್ದೆ, ಯಾಕಂದರೆ ಆಲೂಗಡ್ಡೆ ಆಗಲೇ ಕಟ್ ಮಾಡಿಟ್ಟಿದ್ದಲ್ವ ಕಪ್ಪಾಗ್ಬಿಡುತ್ತೆ ಅಂತ ನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ಎಲ್ಲನೂ ಈಗ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತೀನಿ. ಇಲ್ಲಾಂದರೆ ತರಕಾರಿ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ. ಹಾಗಾಗಿ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲೇ. ಹಾಗೂ ಇದಕ್ಕೆ ನಾನು ಸ್ವಲ್ಪ ಬಟಾಣಿ ಕೂಡ ಸೇರಿಸ್ಕೊಳ್ತೀನಿ. ನನಗೆ ಫ್ರೆಶ್ ಬಟಾಣಿ ಸಿಕ್ಕಿಲ್ಲ, ಸೊ ಫ್ರೋಝನ್ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಬದಲು ನೀವು ಸೋಯಾ ಚಂಕ್ಸ್ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿ ಬರುತ್ತೆ. ನೋಡ್ಬೋದು ಇಲ್ಲಿ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಬೇಯೋವರೆಗೂ. ಆ್ಯಂಡ್ ಇನ್ನೊಂದು ಕಡೆ ನಾನು ಇದಕ್ಕೆ ಬೇಕಾಗಿರೋ ಮಸಾಲೆನ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿವರೆಗೂ ಇದು ಫ್ರೈ ಆಗುತ್ತೆ. ನೋಡ್ಬೋದು ನೀವಿಲ್ಲಿ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು 1 ದೊಡ್ಡ ಈರುಳ್ಳಿನ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 5-6 ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, 4 ಕರಿಮೆಣಸು ಮತ್ತು ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ. ಇಷ್ಟೇ. ನಾನು ಯೂಶ್ವಲಾಗಿ ಇದನ್ನು ಬೇಕಾದ್ರೆ ಫ್ರೈ ಮಾಡಿನೂ ಹಾಕ್ಕೊಳ್ಬೋದು, ಇಲ್ಲ ಹಾಗೇನೂ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ನಾನು ಯಾವಾಗ ಒಗ್ಗರಣೆಗೆ ಹಾಕ್ತೀನಲ್ಲ ನಾನು ಆಗಲೇ ಪೇಸ್ಟ್ ಮಾಡ್ತೀನಿ. ನೋಡ್ಕೊಳ್ತಾ ಇದ್ದೀನಿ ತರಕಾರಿ ಫ್ರೈ ಆಗಿದೆಯಾ ಅಂತ. ಆಗಿತ್ತು. ಸೊ ಹಾಗಾಗಿ ಇದನ್ನು ಪೇಸ್ಟ್ ಮಾಡಿಕೊಂಡು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು ಕ್ವಾಂಟಿಟಿಯಲ್ಲಿ ಅಷ್ಟೊಂದಿಲ್ಲ ಮಸಾಲೆ. ಸೊ ಮಿನಿಮಲ್ ಆಗಿದ್ದಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ಈ ರೆಸಿಪಿನ. ಆ್ಯಂಡ್ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾನು ಮೊದಲೇ ಮಾಡಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಿಕ್ಕ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಮಾಡಿಟ್ಕೊಂಡಿಲ್ಲ ಅಂದರೆ ರುಬ್ಬುವಾಗಲೇ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ಅದನ್ನು ರುಬ್ಕೊಂಡ್ಬಿಡಿ. ಆ್ಯಂಡ್ ಇದು ಕೂಡ ಚೆನ್ನಾಗಿ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೋಬೇಕು. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಇದಾದಮೇಲೆ ಇದಕ್ಕೆ ನಾನು 2-3 ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನನ್ನ ವೀಡಿಯೋಸ್ನಲ್ಲಿ ಏನಾದರೂ ನಿಮಗೆ ತಪ್ಪು ಅನಿಸಿದರೆ ಅಥವಾ ಏನಾದರೂ ಸರಿ ಮಾಡ್ಕೋಬೇಕು ಅನಿಸಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾಕೆಂದರೆ ನನಗೆ ಏನು ತಪ್ಪಾಗ್ತಿದೆ ಅಂತ ಯಾರಾದರೂ ಹೇಳಿದ್ರೇ ಗೊತ್ತಾಗೋದು ಅಲ್ವಾ. ಹಾಗೆ ನಿಮ್ಗೆ ಏನು ಇಷ್ಟ ಆಗ್ತಿದೆ ಅಂತ ಕೂಡ ಹೇಳಿ. ಅದರ ರಿಲೇಟೆಡ್ ವ್ಲಾಗ್ಸ್ನ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿತ್ತು. ಸೊ ಹಾಗಾಗಿ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. 1 ದೊಡ್ಡ ಲೋಟದಷ್ಟು ಮತ್ತು 1 ಚಿಕ್ಕ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಒಂದು 20 ನಿಮಿಷ ಮುಂಚೆನೇ ನೆನೆಸ್ಕೊಂಡಿದ್ದೆ. ಅದನ್ನು ಇವಾಗ ಹಾಕ್ಕೊಂಡು ಅಳತೆ ನೀರು ಹಾಕ್ಕೊಳ್ತಾ ಇದ್ದೀನಿ. 1:2 ಅಷ್ಟು. ಬಟ್ ಸ್ವಲ್ಪ ನೀರಿತ್ತಲ್ವ ಹಾಗಾಗಿ ಅರ್ಧ ಲೋಟದಷ್ಟು ನೀರನ್ನು ಕಮ್ಮಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಉಪ್ಪನ್ನು ಕೂಡ ಕೈ ಅಳತೆ ನಾನು ಯೂಶಲಾಗಿ ಹಾಕೋದು ಹಾಗೆ ಹಾಕ್ತಾ ಇದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು ರಸನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ. ಯಾಕೆಂದರೆ ನಾನು ಕಲ್ಲುಪ್ಪು ಹಾಕಿದ್ದೀನಿ. ಕಲ್ಲುಪ್ಪು ನನ್ನ ಕೈ ಅಳತೆ, ಯಾಕೆಂದರೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ನನಗೆ ಪುಡಿ ಉಪ್ಪಲ್ಲಿ ಅಳತೆ ಗೊತ್ತಾಗಲ್ಲ. ಇಲ್ಲಿ ನಾನು ಸ್ವಲ್ಪನೇ ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಕ್ತಾ ಇಲ್ಲ, ಯಾಕಂದರೆ ಚರಿ ಕೂಡ ತಿಂತಾನೆ. ತುಂಬ ಖಾರ ಆಗಿಬಿಟ್ರೆ ತಿನ್ಸೋಕ್ಕಾಗಲ್ಲ. ಹಾಗಾಗಿ
ಖಾರ ಬೇಕಂದರೆ ಇದು ಆ್ಯಡ್ ಮಾಡ್ಕೊಳ್ಳಿ ನೀವು ಖಾರದ ಪುಡಿ ಕೂಡ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು 3 ವಿಷಲ್ ಅಥವಾ 2 ವಿಷಲ್ ತೊಗೊಳ್ಬೋದು. ನಾನಿಲ್ಲಿ 2 ವಿಷಲ್ ತೊಗೊಂಡಿದ್ದೀನಿ. ರೈಸ್ ಬಾತಲ್ಲೇ ನಾನು ಇನ್ನೊಂದು ರೆಸಿಪಿ ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಅದನ್ನೇ ಮಾಡ್ತಿದ್ದೆ, ಹಾಗಾಗಿ ಈ ರೆಸಿಪಿ ಮಾಡಿ ತುಂಬ ಟೈಮ್ ಆಗಿತ್ತು ಆ್ಯಂಡ್ ಔಟ್ಪುಟ್ ಕೂಡ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಎಲ್ಲ ಮಸಾಲೆ ತುಂಬ ಇರಲಿಲ್ಲ, ಮಿನಿಮಲ್ ಆಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಂದಿತ್ತು. ನೋಡ್ಬೋದು ಬಿಡಿ ಬಿಡಿಯಾಗಿ ಕೂಡ ಬಂದಿದೆ. ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ನೆಕ್ಸ್ಟ್ ಚರಿ ವಿಡಿಯೋಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಇಲ್ಲಿ ಚರಿನ ಈರುಳ್ಳಿದು ಅದು ತೆಗಿಯೋಕ್ಕೆ ಈಸಿಯಾಗಿ ಬರುತ್ತೆ. ಸೊ ಹಂಗಾಗಿ ಯಾವಾಗಲೂ ಅದನ್ನು ತೆಕ್ಕೊಳ್ಳೋದು, ಎಲ್ಲನೂ ಎಸ್ಕೊಂಡು ಕೂತ್ಕೊಳ್ಳೋದು. ಏನು ಮಜಾನೋ ಗೊತ್ತಿಲ್ಲ. ಆ್ಯಂಡ್ ಆಗಷ್ಟೇ ಚಾಕ್ಲೇಟ್ ತಿಂದಿದ್ದ, ಮೂತಿ ಎಲ್ಲ ಹಾಗೆ ಇದೆ, ಚಾಕ್ಲೇಟ್ ಬಟ್ಟೆ ಎಲ್ಲ ಚಾಕ್ಲೇಟ್ ಮಾಡ್ಕೊಂಡಿದ್ದಾನೆ. ಫ್ರಿಡ್ಜಲ್ಲಿ ಏನೇನಿದೆ ಅಂತ ಎಲ್ಲ ಗೊತ್ತು, ಫ್ರಿಡ್ಜ್ ತೆಗಿಯೋವರೆಗೂ ಹಿಂಸೆ ಕೊಟ್ಟಾಕ್ಬಿಡ್ತಾನೆ. ಆ್ಯಂಡ್ ತುಂಬ ಕೊಡಲ್ಲ, ಬಟ್ ಅವಾಗ ಕೊಡ್ತೀನಿ, ಅದರಲ್ಲಿ ಏನಿಲ್ಲ. ಆ್ಯಂಡ್ ಸಂಜೆ ಅವನಿಗೆ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಮಾಡಿಕೊಡ್ತಾ ಇದ್ದೆ. ಒಂದು ಫ್ರೂಟ್ ನೋಡಿ ರೈಪ್ ಆಗಿರಲಿಲ್ಲ ಅಂತ ಇಟ್ಟಿದ್ದೆ, ಬಟ್ ಫುಲ್ ಹೋಗ್ಬಿಟ್ಟಿದೆ. ಬೇಜಾರಾಗುತ್ತೆ ಅಲ್ಲ, ಅಷ್ಟು ದುಡ್ಡು ಕೊಟ್ಟು ತಂದು ವೇಸ್ಟ್ ಆಗೋಗುತ್ತೆ. ಈ ಬಟರ್ ಫ್ರೂಟಲ್ಲಿ ಒಂದು ತಂದಾಗ ಹಣ್ಣಾಗಿರಲ್ಲ, ಇನ್ನೊಂದು 2 ದಿನ ಬಿಟ್ಟು ನೋಡ್ಬಿಟ್ರೆ ಫುಲ್ ಹೋಗ್ಬಿಟ್ಟಿರುತ್ತೆ. ಸೊ ಒಂದು ಚೆನ್ನಾಗಿತ್ತು, ಸೊ ಅದರಲ್ಲೇ ಮಿಲ್ಕ್ ಶೇಕ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಈ ಕಡೆ ವಿಡಿಯೋ ಮಾಡ್ತಾಯಿದ್ರೆ ನೋಡಿ ಇವನಿಗೆ ಪಾತ್ರೆ ಕೆಳಗಿಡೋದೇ ಸಾಕು, ಓಡ್ ಬಂದು ಕುತ್ಕೊಂಡ್ಬಿಟ್ಟಿರ್ತಾನೆ ಆಡೋಕ್ಕೆ. ಹಾಗೆ ರಾ ವಿಡಿಯೋ ಹಾಕ್ತೀನಿ ನೋಡಿ. ಹ್ಯಾಪಿ ಹ್ಯಾಪಿ. ಏನು ಬೇಕು? ಬಟರ್ ಫ್ರೂಟ್ ಜ್ಯೂಸ್ ಯು ವಾಂಟ್ ಜ್ಯೂಸ್? ಅಲ್ಲಿದೆ ಜ್ಯೂಸು, ಬೇಕಾ? ಬೇಕಾ? ಮಾಡೋಣ. ನೋಡಿದ್ರಲ್ಲ, ಜ್ಯೂಸ್ ಅಂದ ತಕ್ಷಣ ಅಲರ್ಟ್ ಆಗೋದ. ಸೊ ಬೇಗ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಆಲ್ರೆಡಿ ಚಾಪ್ ಮಾಡಿರೋ ಅಂಥ ಬಟರ್ ಫ್ರೂಟ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ಫ್ರೂಟ್ ತುಂಬ ಒಳ್ಳೆಯದು ಮಕ್ಕಳಿಗೆ ಕೂಡ, ನಮಗೂ ಕೂಡ. ಸೊ ಆದಷ್ಟು ಕನ್ಸ್ಯೂಮ್ ಮಾಡಿ. ಆ್ಯಂಡ್ ಇದಕ್ಕೆ 1 ಚಿಕ್ಕ ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೀನಿ, ಹಾಗೆ 1 ಚಿಕ್ಕ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರು ಯಾಕಂದರೆ ತುಂಬ ತಿಕ್ಕಾಗಿಬಿಡುತ್ತೆ ಇದು, ಅಷ್ಟು ಗಟ್ಟಿಗೆ ಅವನಿಗೆ ಕುಡಿಯೋಕ್ಕಾಗಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪನೇ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ಸಪ್ಪೆ ಅನಿಸುತ್ತಲ್ಲ, ಕುಡಿಯೋಲ್ಲ, ಅವ್ನು ಲೈಕ್ ಮಾಡಲ್ಲ. ಎಲ್ಲ ಅವನಿಗೆ ಹೇಗೆ ಇಷ್ಟ ಹಾಗೆ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಅದನ್ನು ಸ್ಕಿಪ್ ಮಾಡಿ ಬೆಲ್ಲ ಕೂಡ ಹಾಕ್ಕೊಳ್ಬೋದು. ನೋಡಿ ಅವನು ಟೇಸ್ಟ್ ನೋಡ್ತಾ ಇದ್ದಾನೆ, ಏನೋ ಇಷ್ಟು ಕುಡಿಯೋನ್ ಥರ, ಬಟ್ ನೆಕ್ಸ್ಟ್ ನೋಡಿ ಒದ್ದಾಡ್ತಾನೆ ಕುಡಿಯೋಕ್ಕೆ. ಸ್ಟಾರ್ಟಿಂಗಲ್ಲಿ ಅಷ್ಟೇ ಅವನಿಗೆ ಎಕ್ಸೈಟ್ಮೆಂಟು ಜ್ಯೂಸ್ ಅಂದರೆ. ನೋಡಿ ಆಗಲೇ ಸಾಕಾಗ್ಬಿಟ್ಟಿದೆ ಅವನಿಗೆ. ರಿಯಾಕ್ಷನ್ ನೋಡಿ, ಜ್ಯೂಸ್ ಇಸ್ಕೊಳ್ಳಿ ಅನ್ನೋ ಥರ. ಆ್ಯಂಡ್ ಸಂಜೆ ಹೊರಗಡೆ ಹಾಗೆ ಸುಮ್ಮನೆ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಮನೆಯಲ್ಲೇ ಇರ್ತೀವಲ್ವ, ಅವನಿಗೂ ಬೇಜಾರಾಗುತ್ತೆ ಅಂತ ಇಲ್ಲಿ ಬಜ್ಜಿ ಬೋಂಡ ಅಂಗಡಿ ನೋಡಿದ್ವಾ. ಸೊ ಅದನ್ನು ಸ್ವಲ್ಪ ತಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಅವನಿಗೆ ಫುಲ್ ಖುಷಿ, ಈ ಥರ ಹೊರಗಡೆ ಕರ್ಕೊಂಡು ಬಂದುಬಿಟ್ರೆ ಸುಮ್ಮನೆ ಇರ್ತಾನೆ. ಬಟ್ ಅವನೇ ನಡಿಬೇಕು ಅಂತಲೂ ಹಠ ಮಾಡ್ತಾನೆ. ಮನೆಗೆ ಬಂದು ತಂದಿದ್ದು ಬಜ್ಜಿ ಬೋಂಡ ತಿಂತಾಯಿದ್ರೆ ಅವನು ಕೂಡ ತಿನ್ನಬೇಕು ಅಂತ ತಟ್ಟೆ ಇಸ್ಕೊಂಡು ಕೂತಿದ್ದಾನೆ. ಇದ್ರ ನೆಕ್ಸ್ಟ್ ಏನಾಯಿತು ಅಂತ ನೋಡಿ ಇಲ್ಲಿ. ಹೀಗೆ ಎಲ್ಲ ಮಕ್ಕಳಂದರೆ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಅನ್ನಕ್ಕೆ ಅಂತ ನೆನೆಸಿದ ಅಕ್ಕಿನ ಎಳ್ಬಿಟ್ಟು ಚಲ್ಲಿ ನೋಡಿ ಹೆಂಗೆ ನಿಂತಿದ್ದಾನೆ ಅಂತ. ಬಾಯ್ ಮಾಡ್ಬೇಡು, ಬಾಯ್ ಬಾಯ್ ಕಿಶಿ. ಹಾಯ್, ಇದಾಗಿತ್ತು ಇವತ್ತಿನ ವ್ಲಾಗ್. ವ್ಲಾಗಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಬಾಯ್, ಟೇಕ್ ಕೇರ್.